ತೊಂದರೆ ಇದೆ. ಇವತ್ತು ಎಲ್ಲರೂ ಕೆಲವರು ಬಂದಿದ್ದಾರೆ, ಕೆಲವರು ಬಂದಿಲ್ಲ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಈ ಬಾಸ್ ಚಲನಚಿತ್ರದ ಪ್ರೆಸ್ ಮೀಟನ್ನು ನಾವು ಕರೆದಿರುವ ಮುಖ್ಯ ಉದ್ದೇಶ ನಮ್ಮ ನಾಯಕ ನಟ ತನುಷ್ ಅವರು ಹೇಳ್ತಾರೆ. ಸರ್ ಬನ್ನಿ. ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ನಾನು ಮಾತಾಡಿದೆ. ಸ್ವಲ್ಪ ದಿನಗಳಿಂದ ನಾನು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಮಾತಾಡಿದೆ, ಫೋನಲ್ಲಿ ಮಾತಾಡಿದೆ. ಕೋರ್ಟಿಂದ ಕೇಸ್ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಪ್ರಥಮ್ ಸರ್ ಹೋಗ್ತಾ ಇದ್ರು, ನಾನೇ ಕರೆದ್ಬಿಟ್ಟು ಮಾತಾಡಿಸ್ದೆ. ವಕೀಲರು, ಅಡ್ವೊಕೇಟ್ ಅವರು, ನಾನೇ ಕರ್ಬಿಟ್ಟು ಮಾತಾಡಿಸ್ದೆ. ಸರ್ ಹಿಂಗೆ ಏನು ಅಂತ. ಅವರೆಲ್ಲ ಸುಪ್ರೀಂ ಕೋರ್ಟ್ ಹೋಗ್ತೀವಿ ನಾವು ಅಂತ ಹೇಳಿದ್ರು. ಸರಿ ಸರ್ ಆಯಿತು, ನಿಮ್ಮ ಇಷ್ಟ, ಹೋಗೋಂಗಿದ್ರೆ ಹೋಗಿ ಅಂತ ಹೇಳಿದ್ರು. ಹಂಗೆ ಮಾತುಕತೆ ನಡೀತಾ ಇರಬೇಕಾದ್ರೆ ಕಾನ್ವರ್ಸೇಷನಲ್ಲಿ ತನುಷ್ ಸರ್, ನಾನು ಟ್ರೈ ಮಾಡ್ತೀನಿ ಮೇಡಮ್ ಅವ್ರ ಹತ್ರ ಮಾತಾಡೋದಕ್ಕೆ, ನೋಡೋಣ, ಇಲ್ಲಿಗೆ ಸ್ಟಾಪ್ ಮಾಡೋಣ, ಇದನ್ನ ಎಂಡ್ ಮಾಡೋಣ, ಫುಲ್ ಸ್ಟಾಪ್ ಇಡೋಣ, ಇದಕ್ಕೆ ಬೇಡ, ಡ್ರ್ಯಾಗ್ ಮಾಡೋದು ನಮಗೂ ಇಷ್ಟ ಇಲ್ಲ. ಇದು ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇದ್ರೆ ನಿಮಗೂ ಲಾಸ್ ಆಗುತ್ತೆ, ನಮಗೂ ಒಂಥರ ಬೇಜಾರಾಗುತ್ತೆ. ಪರ್ಸ್ನಲಿ ನಮಗೆ ಯಾವುದು ಇದನ್ನ ಸಿನಿಮಾನ ಡ್ರ್ಯಾಗ್ ಮಾಡಬೇಕು ಅಥವಾ ಈ ಕೋರ್ಟು ಕೇಸು ಅಂತ ಹೋರಾಡಬೇಕು ಅಂತ ಏನೂ ಇಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಸರ್, ಮಾತಾಡಿ ಮೇಡಮ್ ಅವ್ರ ಜೊತೆ ಅಂತ ಹೇಳಿದೆ ನಾನು. ಸೊ ಅವತ್ತು ಸಾಯಂಕಾಲ ಮೇಡಮ್ ಅವ್ರ ಹತ್ರ ಮಾತಾಡಿದ್ದಾರೆ ಅವರು. ಮಾತಾಡ್ಬಿಟ್ಟು ಬೆಳಗ್ಗೆ ಸಿಗ್ತೀರಾ ಅಂತ ಕೇಳಿದ್ರು ನನಗೆ. ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಬನ್ನಿ ಮೇಡಮ್ ಅವ್ರು ಮಾತಾಡಬೇಕು ಅಂತ ಏನಾದ್ರು ಹೇಳಿದ್ರು. ಸರಿ ಆಯಿತು, ನಾನು ಒಂದು 10:30ಗೆ ಅವ್ರ ಆಫೀಸ್ಗೆ ಹೋದಾಗ ಅವ್ರು ಹೇಳಿದ್ರು ನನಗೆ ಕ್ಲಿಯರ್ ಆಗಿ, ಮೇಡಮ್ ಓಕೆ ಅಂತ ಹೇಳಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ದರ್ಶನ್ ಸರ್ ಇದನ್ನ ಕಂಟಿನ್ಯೂ ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡೋಣ, ಇದನ್ನ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡೋದು ಬೇಡ. ಸಿನಿಮಾ ಕನ್ನಡ ಸಿನಿಮಾ, ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು. ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ಗಾಗಲಿ ಯಾವುದೇ ಆರ್ಟಿಸ್ಟ್ಗಳಿಗಾಗಲಿ ಯಾರಿಗೂ ನೋವು ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡು ವಿಜಿ ಅಂತ ಹೇಳಿದ್ರು ಅಂತ ಅವರು ಹೇಳಿದ್ರು. ಸರಿ ಅಂದ್ಬಿಟ್ಟು ಕಾಲ್ ಮಾಡಿದ್ರು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ, ಪ್ರಥಮ ಅವರು ಮಾಡಿದಾಗ ಒಂದು ಲಾಂಗ್ ಕಾನ್ವರ್ಸೇಷನ್ ಆಯಿತು. ಒಂದು ನನಗೆ ಸರಿಯಾಗಿ ನೆನಪಿಲ್ಲ, 10 to 15 minutes ಇರ್ಬೋದು, ಅದಕ್ಕಿಂತ ಜಾಸ್ತಿನೂ ಇರ್ಬೋದು, ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ. ಬಟ್ ಆ ಕಾನ್ವರ್ಸೇಷನಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ನನಗೊಂದು ಕೆಲವೊಂದು ಕ್ವಶನ್ಗಳು ಕೇಳಿದ್ರು. ಏನು ಕ್ವಶನ್ಗಳು ಕೇಳಿದ್ರು ಅಂತ ಹೇಳಿದ್ರೆ, ಇದು ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ಏನಾದರೂ ತೋರಿಸಿದ್ದೀರಾ, ಅಥವಾ ನನ್ನ ಮಗ ವಿನೀಶ್ ಅವ್ರ ಬಗ್ಗೆ ಏನಾದರೂ ತೋರಿಸಿದ್ದೀರಾ, ಅದೆಲ್ಲ ಕೇಳಿದ್ರು ಕ್ವಶನನ್ನು. ನಾನು ಅದಕ್ಕೆಲ್ಲ ರಿಪ್ಲೈ ಕೊಟ್ಟಾದ್ಮೇಲೆ ಅವರು ಹೇಳಿದ್ರು ನನಗೆ, ಇಲ್ಲ ದರ್ಶನ್ ಸರು ಹಿಂಗೆ ಹೇಳಿದ್ದಾರೆ, ಯಾವುದೇ ರೀತಿ ಇದನ್ನು ಕಾನೂನು ಮುಂದಕ್ಕೆ ಹೋರಾಟ ಮಾಡೋದು ಬೇಡ, ಸಿನಿಮಾಗೆ ಒಳ್ಳೇದಾಗಲಿ, ಸಿನಿಮಾ ರಿಲೀಸ್ ಮಾಡ್ಕೊಳ್ಳಿ ಅವರು ಹುಡುಗರು, ಏನು ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಅಂತ ಅವ್ರು ಹೇಳಿದ್ರು. ಸೊ ಇಷ್ಟು ಕಾನ್ವರ್ಸೇಷನ್ ಆಯಿತು ವಿಜಯಲಕ್ಷ್ಮಿ ಮೇಡಮ್ ಅವ್ರ ನನ್ನ ಮಧ್ಯೆ. ಆಮೇಲೆ ನನಗೆ ಮಾತು ಹಿಂಗೆ ಬರ್ತಾ ಇರ್ಬೇಕಾದ್ರೆ, ನೀವು ಯಾಕೆ ಸಿನಿಮಾ ತೋರಿಸ್ತಾ ಇಲ್ಲ, ನಮ್ಮಿಂದ ಯಾಕೆ ಗೈಡ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಇಲ್ಲ ಮೇಡಮ್, ನಾನು ತೋರಿಸ್ತೀನಿ, ಸಿನಿಮಾ ತೋರ್ಸೋಕ್ಕೆ ರೆಡಿ ಆಗಿದ್ದೀನಿ, ನಾನು 2-3 days ಟೈಮ್ ಕೊಡಿ ಅಂತ ಕೇಳಿದೆ ನಾನು. ಏನಕ್ಕೆ 2-3 days ಟೈಮ್ ಅಂತ ಹೇಳಿದ್ರೆ, ನಾವು UFO ಕ್ಯೂಬ್ಗೆ ಅಪ್ಲೋಡ್ ಮಾಡಿರ್ತೀವಿ ಕಂಟೆಂಟ್. UFO ಕ್ಯೂಬ್ಗೆ ನಿಮ್ಗೆ ಎಲ್ಲರೂ ಗೊತ್ತಿರೋ ಹಂಗೆ, ನೀವು ಆಲ್ರೆಡಿ ಎಲ್ಲ ಸಿನಿಮಾ ರಿಲೇಟೆಡ್ ಆಗಿರೋರೆ. UFO ಕ್ಯೂಬ್ಗೆ ಅಪ್ಲೋಡ್ ಮಾಡೋ ಕಂಟೆಂಟ್ ಬಂದ್ಬಿಟ್ಟು ನಾವು ನಾರ್ಮಲ್ ಸ್ಕ್ರೀನ್ಗಳೆಲ್ಲ ಪ್ಲೇ ಮಾಡೋದಕ್ಕಾಗಲ್ಲ, ಅದು ಹೈ ರೆಸಲ್ಯೂಷನ್ ಕಂಟೆಂಟ್ ಆಗಿರುತ್ತೆ. ಸೊ ಆ ಕಂಟೆಂಟನ್ನು ನಾವು ಕನ್ವರ್ಟ್ ಮಾಡಬೇಕಾಗಿತ್ತು 2Kಗೆ ಅಥವಾ HD-ಗೆ. ಆ ಕನ್ವರ್ಟ್ ಮಾಡೋದಕ್ಕೆ ಒಂದು 2 days ಟೈಮ್ ಬೇಕು, ಒಂದು ಕಂಟೆಂಟ್ನ ಟೈಮ್ ಕನ್ವರ್ಟ್ ಮಾಡೋದಕ್ಕೆ. ಅಟ್ಲೀಸ್ಟ್ 1 day ಅದ್ರ ಬಗ್ಗೆ 24 hours ಬೇಕು. ಅದಾದಮೇಲೆ ತೋರಿಸ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ತೋರಿಸ್ತೀವಿ, ಪ್ರಥಮ ಸರ್ ಅಡ್ವೊಕೇಟ್ಗಳು ತೋರಿಸಾದ್ಮೇಲೆ ಅವರು ಮೇಡಮ್ ಜೊತೆ ಏನು ಮಾತಾಡೋದು ಅಂತ ನನಗೆ ಗೊತ್ತಿಲ್ಲ. ಅವತ್ತು ರಾತ್ರಿ ನನಗೆ ಕಾಲ್ ಬಂತು, ಓಕೆ ನಮ್ಮ ಕಡೆಯಿಂದ ಫುಲ್ ಗ್ರೀನ್ ಸಿಗ್ನಲ್ ಇದೆ, ನಮಗೆ ಯಾವುದೇ ರೀತಿ ತೊಂದರೆ ಆಗುತ್ತಲ್ಲ ಸಿನಿಮಾದಲ್ಲಿ, ಇನ್ನೂ ತೋರಿಸಿಲ್ಲ ನಿಮಗೆ, ನೀವು ತೋರಿಸಿಲ್ಲ, ಒಳ್ಳೇದಾಗಲಿ ಸಿನಿಮಾಗೆ ಅನ್ನೋದೊಂದು ಕಾಲ್ ಬಂತು 9:30. ಅವತ್ತೇ ಸೇಮ್ ಡೇ ಸಿನಿಮಾ ನೋಡಾದ್ಮೇಲೆ ನನಗೆ ಕಾಲ್ ಬಂತು. ಥ್ಯಾಂಕ್ ಯು ವೆರಿ ಮಚ್ ಸರ್, ಇದನ್ನ ಅಫಿಷಿಯಲ್ ಆಗಿ ಏನಾದರೂ ಕನ್ಫರ್ಮೇಷನ್ ನಾವು ಮಾಡಬೇಕಲ್ಲ ನೀವು ಅಂತ ಕೇಳಿದೆ ನಾನು. ಹಿಂಗೆ ಕನ್ಫರ್ಮೇಷನ್ ಮಾಡೋದು ನನಗೆ ಗೊತ್ತಿಲ್ಲ. ಇದು ನಾನು ಇವಾಗ ನೀವು ಯಾರಾದರೂ ಒಂದು ಕ್ವಶನ್ ಕೇಳ್ಬೋದು ನನಗೆ,
ತನುಷ್ ನೀವೆಲ್ಲ ಹೇಳ್ತಾ ಇರೋದು ನಿಜ ಅಂತ ಹೆಂಗೆ ನಂಬೋದು ಅಂತ. ಇಲ್ಲ, ನನ್ನ ಆತ್ಮಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದ್ರ ಹೆಚ್ಚಾಗಿ ನಾನು ಏನು ಹೇಳೋದಕ್ಕಾಗಲ್ಲ. ಆಮೇಲೆ ಮೇಡಮ್ ಅವ್ರಿಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅಲ್ಲಿ ಎಡಿಟ್ ಮಾಡ್ಬೇಕು ಸರ್, ಹಂಗೆ ಡ್ರೈವರ್ ಬಿಡಕ್ಕಾಗುತ್ತೆ ಅಲ್ಲ. ಇದರಲ್ಲಿ ಏನು ಇವ್ರು ಏನು ಹೇಳ್ತಾ ಇದ್ದಾರೆ ಆ ಪಾರ್ಟಲ್ಲಿ ನಾನಿಲ್ಲ. ನಾನು ಫಸ್ಟ್ ಕ್ಲಾರಿಫಿಕೇಶನ್ ಕೊಡಬೇಕು. ಯಾಕೆ ಅಂದರೆ ಎಲ್ಲ ಅವ್ರು ಮಾಡಿದ್ದು, ನಾನು ಹೊರಗಡೆ ಇದ್ದೆ. ಸೊ ಅವ್ರು ಮೀಟ್ ಆಗಿದ್ದು ಮಾತಾಡಿದ್ದೆಲ್ಲ ಅವ್ರು ನಿರ್ಮಾಪಕರಾಗಿ ನಾಯಕ ನಟರಾಗಿ ಹೇಳ್ತಾರೆ, ನಿರ್ದೇಶಕರಿಗೆ ಸಂಬಂಧ ಇಲ್ಲ. ಏನು ಸರ್? ಅಲ್ಲ, ವಿಶ್ವಾಸ ನಾನು ಕೇಳಿದೆ ಮೇಡಮ್ ಅವ್ರನ್ನ. ಇವಾಗ ಫೋನಲ್ಲಿ ಮಾತಾಡೋದು ಚೆನ್ನಾಗಿರಲ್ಲ ಮೇಡಮ್, ಚೆನ್ನಾಗಿರಲ್ಲ ಅಂತ ಫೋನಲ್ಲಿ ಮಾತಾಡೋದಕ್ಕಿಂತ ಡೈರೆಕ್ಟಾಗಿ ಮಾತಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಮೇಡಮ್. ನಾವೇನು ಅಂತ ನಿಮ್ಗೂ ಅರ್ಥ ಆಗುತ್ತೆ. ಒಂದ್ಸತಿ ಆಪರ್ಚುನಿಟಿ ಕೊಡಿ, ನೀವು ಫ್ರೀ ಮಾಡ್ಕೊಂಡು ಯಾವಾಗಲಾದ್ರೂ ಟೈಮ್ ಹೇಳಿ, ಆ ಟೈಮಲ್ಲಿ ಬರ್ತೀವಿ. ಇವಾಗ ಬೇಡ ತನುಷ್, ಇವಾಗ ಇರೋ ಸಿಚುವೇಶನಲ್ಲಿ ಏನು ಬೇಡ. ನಾನು ಹೇಳ್ತಾ ಇದ್ದೀನಿ ಫೋನಲ್ಲೇ, ಅಷ್ಟೇ ಸಾಕು. ನಿಮ್ಗೆ ವೆರಿ ಆಲ್ ದಿ ಬೆಸ್ಟ್. ನಿಮ್ಗೆ ದೇವರು ಒಳ್ಳೇದು ಮಾಡಲಿ ಅಂತ ತುಂಬ ಒಳ್ಳೆ ಮನಸ್ಸಿಂದ ಅವರು ಅರಿಸಿದ್ರು ನನಗೆ ಅದು ಖುಷಿ ಆಗುತ್ತೆ. ಆ ವರ್ಡ್ಸು ನನಗೆ ಟಿವಿನಲ್ಲಿ ಯಾವತ್ತೂ ಇರುತ್ತೆ. ಆಮೇಲೆ ನಾನು ಇದನ್ನ ನನ್ನ ಫ್ರೆಂಡ್ಸ್ ಜೊತೆ, ಅಂದರೆ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ನಾನು ಅದನ್ನು ಶೇರ್ ಮಾಡಿಕೊಂಡಾಗ ಸರೋಜಾ ಮೇಡಮ್ ಅವರು ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿಬಿಟ್ಟು ಅವ್ರು ಮಾತಾಡಿದಾಗ ಅವ್ರಿಗೆ ಒಂದು ಸಣ್ಣ ಇಂಟರ್ವ್ಯೂನು ಕೊಟ್ಟಿದ್ದಾರೆ, ಆನ್ ಫೋನ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಪ್ರಥಮ್ ಅವರು ಅಡ್ವೊಕೇಟ್ ಪ್ರಥಮ್ ಅವರು ಅದನ್ನು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವರು ಒಂದು ಸುದೀರ್ಘವಾಗಿ ಅದನ್ನು ಬರೆದಿದ್ರು ಪೇಪರಲ್ಲಿ ಕೂಡ. ಅಷ್ಟೇ. ಇವಾಗ ಸದ್ಯಕ್ಕೆ August 7 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಇವಾಗ ನೀವು ಇಲ್ಲಿವರೆಗೂ ಕೈ ಹಿಡಿದು ನಡೆಸ್ಕೊಂಡು ಬಂದಿರೋ ಥರ ಇನ್ನು ಮುಂದಕ್ಕೆ ದೊಡ್ಡ ಇವಾಗ ಒಂದು ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಇವಾಗ ಬರೀ ಕೆರೆ ದಾಟಿದ್ದೀವಿ ಅಷ್ಟೇ, ಸಮುದ್ರ ದಾಟಿಸೋ ಜವಾಬ್ದಾರಿ ನಿಮ್ದು. ಸರ್, ಈಗ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಅವ್ರು ನಿರ್ಧಾರ ಮಾಡಿದ್ರು ಅಂತ ಲಾಸ್ಟ್ ಪ್ರೆಸೆಂಟಲ್ಲಿ ಹೇಳಿದ್ರು. ಈಗ ಮೇಡಮ್ ಇದ್ದಕ್ಕಿದ್ದಂಗೆ ಈ ರೀತಿ ಡೈವರ್ಟ್ ಆಗಿ ಕಾರಣ ಆಯಿತು. ಮತ್ತು ನಿಮ್ಮ ಹತ್ರ ಮಾತಾಡುವಾಗ ಏನು ಅವ್ರಿಗಿದ್ದಂಥ ಪ್ರಾಬ್ಲಮ್ ಅನ್ನೋಂಥದ್ದು ಕಾಲ್ ರೆಕಾರ್ಡಿಂಗ್ ಅಂದರೆ ಮುಂಚೆನೆ ಮಾತಾಡಿ ಕ್ಲಿಯರ್ ಮಾಡಿದ್ರೆ, ಸೊ ಈಗ ನಿಮ್ಗೆ ಇಷ್ಟೊಂದು ಸಮಸ್ಯೆ ಆಗ್ತಿರ್ಲಿಲ್ಲ, ಕೋರ್ಟ್ಗೆಲ್ಲ ಹೋಗೋದು, ಖರ್ಚು ಮಾಡೋಂಥದ್ದು. ಇಲ್ಲ ಸರ್, ನಾನು ಲಾಸ್ಟ್ ಬಿಫೋರ್ ಪ್ರೆಸ್ ಮೀಟಲ್ಲೂ ನಾನು ಹೇಳಿದೆ, ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಥರ್ಡ್ ಪರ್ಸನ್ ಮೂಲಕ. ಆದರೆ ಅದು ರೀಚ್ ಆಗಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಫೋನಲ್ಲಿ ಮಾತಾಡಿದಾಗಲೇ ಗೊತ್ತಾಗಿದೆ ಅದು ರೀಚ್ ಆಗೇ ಇಲ್ಲ ಅಂತ. ಇನ್ನೊಂದು ವಿಷಯನೂ ಡಿಸ್ಕಷನ್ ಆಯ್ತು ಆ್ಯಕ್ಚುಲಿ, ಅದು ಬೇಡ, ಅದನ್ನ ಯಾವತ್ತೂ ಟಾಪಿಕ್ಗೆ ತೆಗೆದಿಲ್ಲ ನಾವು. ಸೊ ಆ ಡಿಸ್ಕಷನ್ ಬೇಡ. ಅವ್ರು ಹೇಳಿದ್ರು ನನಗೆ ಯಾರು ಬಂದ್ಬಿಟ್ಟು ಇದನ್ನ ಹೇಳಿಲ್ಲ ಅಂದರೆ ರೀಚ್ ಆಗಿಲ್ಲ ಅಂತ. ನಾನು ಸುಮ್ಮನೆ ಮಾತಾಡೋದು ಗಾಳಿಲಿ ಮಾತಾಡೋ ಥರ ಆಗಿದೆ ಅಷ್ಟೇ. ಅದು ಹೋಗಿಲ್ಲ. ನಾನು ಪ್ರಯತ್ನ ಮಾಡಿದ್ದೀನಿ, ಆ ಪ್ರಯತ್ನ ರೀಚ್ ಆಗಿಲ್ಲ ಅಷ್ಟೇ. ಸುಮ್ಮನೆ ಹೇಳಿದ್ದಾರೆ ನನಗೆ ನಾನು ಮಾತಾಡ್ತೀನಿ ಅಂತ ಹೇಳಿರೋ ಪರ್ಸನ್ನು ಏನು ಮಾತಾಡಿಲ್ಲ ಅಲ್ಲ, ಅದು ವಿಚಾರ. ಆಮೇಲೆ ಸರ್ ಹೇಳಿದ್ರು ರೆಕಾರ್ಡ್ ಮಾಡ್ಕೊಂಬೋದಲ್ಲ. ಇಲ್ಲ, ನನಗೆ ಅದು ಆತ್ಮಸಾಕ್ಷಿ ಒಪ್ಪಲ್ಲ, ನನಗೆ ಮಾಡ್ಕೊಬೋದಾಗಿತ್ತು. ಅದು ಎವಿಡೆನ್ಸ್ ಆಗಿರೋದು. ನಾನು ಹೇಳ್ಬಿಟ್ಟೆ ಹೇಳಿದೆ, ನೋಡಿ ಸರ್, ನಾನು ಯಾವುದೇ ರೀತಿ ರೆಕಾರ್ಡಿಂಗ್ ಮಾಡ್ಕೊತಾ ಇಲ್ಲ. ಅವರ ಅಡ್ವೊಕೇಟ್ ಅವ್ರ ಮುಂದೆ ಕೂತ್ಕೊಂಡಾಗ ನಾನು ಫೋನ್ ಅವ್ರ ಮುಂದೆ ಇಟ್ಕೊಂಡು ನಾನು ಯಾವುದೇ ರೀತಿ ರೆಕಾರ್ಡಿಂಗ್ ಮಾಡ್ಕೊಳ್ತಾ ಇಲ್ಲ, ಏನೂ ಇಲ್ಲ. ನನಗೆ ಅದು ಬೇಕಾಗಿಲ್ಲ. ನೀವು ಕರೆಕ್ಟ್ ನೀವು ಮಾತಾಡ್ಬಿಟ್ರೆ ಸಾಕು ನನಗೆ. ಮೇಡಮ್ ಅವ್ರ ಮಾತಾಡಿ ಹೇಳ್ಬಿಟ್ರೆ ಸಾಕು ನನಗೆ, ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇಲ್ಲ, ಮಾಡ್ಕೊಡಿ, ತೊಂದರೆ ಇಲ್ಲ, ಅಂಥದ್ದೇನು ಮಾತಾಡ್ತೀವಿ, ಮಾಡ್ಕೊಡಿ ಅಂತ ಹೇಳಿದ್ರು. ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ, ಅದಕ್ಕೆ ನಾನು ಮಾಡ್ಕೊಳಲ್ಲ ಬೇಡ ಅಂತ ಹೇಳಿ. ಯಾರ ಕಡೆನೂ ಅಲ್ಲ ಅವರು. ಹಾಗೆ ಥರ್ಡ್ ಪರ್ಸನ್ ಹೆಸರಲ್ಲಿ ಹೇಳೋಕ್ಕಾಗಲ್ಲ ಸರ್. ಒಂದು ಸೆಕೆಂಡ್, ನಾನು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದು. ಅಲ್ಲ, ನನಗೆ ಪರಿಚಯ ಇರೋರು, ಅವ್ರಿಗೂ ಪರಿಚಯ ಇರೋಂಥವ್ರು. ಆದರೆ ನಾನು ಹೇಳಿದ್ನಲ್ಲ, ಗಾಳಿಲಿ ಹೇಳ್ದಂಗೆ ಆಯ್ತು ಅಷ್ಟೇ. ಅದು ರೀಚ್ ಆಗಿಲ್ಲ. ಇದನ್ನು ನಾವು ಮಾತಾಡ್ಕೊಂಡು ಆಯ್ತು ಗುರು, ಹೇಳ್ತೀನಿ ನೋಡಿ ಅಷ್ಟೇ. ನಾನು ಇದನ್ನು ಹೇಳಿದೆ, ನಾನು ಹಿಂಗೆ ನಾನು ಮಾತಾಡಿದ್ದೆ ಅಂತ. ನನಗೆ ಯಾವುದೇ ಮ್ಯಾಟ್ರ್ ಬಂದಿಲ್ಲ ಅಂತ ನಾನು ಅಂತ ಹೇಳಿದೆ. ಈಗ ಫಿಲಂ ನೋಡಿರೋದು ಪ್ರಥಮ್ ಮಾತ್ರನಾ ಅಥವಾ ದರ್ಶನ್ ಫ್ಯಾಮಿಲಿ ಅವರು ನೋಡಿದಾರಾ? ಇಲ್ಲ, ಯಾರು ನೋಡಿರೋದು? ಅಡ್ವೊಕೇಟ್ ಪ್ರಥಮ್ ಮಾತ್ರ. ಪ್ರಥಮ್ ಅವರು ಏನು ಅಡ್ವೊಕೇಟ್ ಪ್ರಥಮ್ ಇದ್ದಾರೆ, ಅವರು ಏನು ಸಿವಿಲ್ ಕೇಸ್ ಹಾಕಿದ್ರು, ವಯಸ್ಸು 21/21/26 ನಡೆಸಿರೋಂಥ ಅಡ್ವೊಕೇಟು. ಮತ್ತು ಹೈಕೋರ್ಟಲ್ಲಿ ಅದು ಏನು ವಜಾ ಇತ್ತು, 10 ನಡೆಸಿರೋಂಥ ಅಡ್ವೊಕೇಟು. ಜೊತೆಗೆ ಏನು ಕೆಲವು ಮೀಡಿಯಾ ಮೇಲೆ ಎಲ್ಲರ ಮೇಲೆ ಸ್ಟೇ ತೊಗೊಂಡಿದ್ದಾರಲ್ಲ, ಸಿವಿಲ್ ಡಿಸ್ಪ್ಯೂಟ್ ನಡೆಸೋಂಥ ಅಡ್ವೊಕೇಟ್ ಅವರು. ಕ್ರಿಮಿನಲ್ಗೆ ಒಬ್ಬರಿದ್ದಾರೆ, ಸಿವಿಲ್ಗೆ ಇದ್ದಾರೆ. ಸಿವಿಲ್ ಎಂಟೈರ್ ಮ್ಯಾಟ್ರ್ಗಳನ್ನ ಅವರು ಅಡ್ವೊಕೇಟ್ ಪ್ರಥಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ನೆಗೆಟಿವ್ ಆಗಿರುತ್ತೆ.
ಅದನ್ನ ಹೆಂಗ್ ಫೇಸ್ ಮಾಡಿ ಇವಾಗ ಕೋಪ ಮಾಡ್ಕೊಂಡೆ ಬರ್ಲಿ, ಸಿನಿಮಾ ಥಿಯೇಟರ್ಗೆ ಬರ್ಲಿ ಒಟ್ಟಲ್ಲಿ ಅಷ್ಟೇ. ಕೋಪ ಮಾಡ್ಕೊಂಡೆ ಬರ್ಲಿ, ಸಿನಿಮಾ ಥಿಯೇಟರ್ಗೆ ಬಂದಾದ್ಮೇಲೆ ಅವ್ರಿಗೆ ಆನ್ಸರ್ ಸಿಕ್ಬಿಡುತ್ತೆ. ಇವಾಗ ಆಲ್ರೆಡಿ ಕಮೆಂಟ್ಸ್ ಅಲ್ಲಿ ನನಗೆ ಎಷ್ಟೋ ಜನ ಕೇಳೋದಿದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಫುಲ್ಲು ಹಂಗೆ ಹಿಂಗೆ ಅಂತ ಹೇಳಿ. ಆಯ್ತಪ್ಪ ಇರ್ಲಿ, ತೊಂದರೆ ಏನಿಲ್ಲ. ಸಿನಿಮಾ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡಾದ್ಮೇಲೆ ಆಮೇಲೆ ಮಾತಾಡೋಣ. ಅವ್ರ ಏನ್ ರಿಯಾಕ್ಷನ್ ಅಂತ, ಅವ್ರ ರಿಯಾಕ್ಷನ್ ಏನಿರುತ್ತೆ ಅವ್ರದ್ದು, ಆಮೇಲೆ ಮಾತಾಡೋಣ ಬಿಡಿ ಅಂತ ಹೇಳಿ. ಆ ಥರ ಏನಿಲ್ಲ ಅದರಲ್ಲಿ. ಎಲ್ಲ ಮುಗಿದಿದೆ. ಈಗ ಏನಿದ್ರು ಎಕ್ಸಿಕ್ಯೂಟ್ ಮಾಡೋದು, ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಆಗಿದೆ. ಸೊ ಇನ್ನೇನು ಏನಿದ್ರು ನಿರ್ಮಾಪಕರ ಹೊಣೆ ಇರ್ತೈತೆ. ನಾವು ಅವ್ರ ಜೊತೆ ಪ್ರಮೋಷನ್ಗೆ ನಾವು ಹೋಗ್ತೇವೆ, ಎಂಗೇಜ್ ಮಾಡ್ತೀನಿ ಅಂದರೂ ಕೂಡ ಯು ಆರ್ ಮೈ ಬಾಯ್ ಅಂತ ಹೆಗ್ಲಿಮಕ್ಕೆ ಆ್ಯಕ್ಟ್ ಮಾಡಿದ್ದಾರೆ ವಿವೇಕ್ ಸುಬ್ಬಾರೆಡ್ಡಿ ಸರ್. ಅಂತ ಏನೋ ಭಯಂಕರ ಅಂತ ಖರ್ಚೇನಾಗಿಲ್ಲ ಸರ್. ಅದ್ಲಾಸ್ ಆಗಿದೆ ಸರ್. ಅಲ್ಲ, ಒಂದು ಅವ್ರನ್ನ ನಿರ್ಮಾಪಕರು ಹೇಳ್ತಾರೆ ಸರ್. ಬೇಡ ಸರ್, ಇವಾಗ ಆಗೋಗಿರೋದ್ರ ಬಗ್ಗೆ ಮಾತಾಡಿ ಏನ್ ಸರ್ ಪ್ರಯೋಜನ? ನಿನ್ನೆ ಹಿಂಗಾಯ್ತು, ನನಗೂ ಪಾಪ ಅಂತ ನನಗೆ ನಾನೇ ಅನ್ಕೊಂಡಿದ್ದೀನಿ ಸರ್. ಏನ್ ಮಾಡೋದು, ಅದು ರಿಟರ್ನಬಲ್ ಅಲ್ಲ, ಅದು ನಾನ್ ರಿಟರ್ನಬಲ್ ಫ್ರೆಂಡ್ ಅದು ಅಲ್ಲ ಸರ್. ನಾನು ಫಸ್ಟೇ ನಾನು ಅದನ್ನ ನಿಮ್ ಮೂಲಕ ಕೇಳ್ಕೊತಾ ಇದ್ದೀನಿ ನಾನು ಅವ್ರಿಗೆ. ಅಲ್ಲ, ನಾನು ನಿನ್ನೆನೋ ಮೊನ್ನೆನೋ ಕೇಳಿದೆ ನಾನು, ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ ಒಂದು ಇದನ್ನ ಹಾಕ್ಸಿ, ಏನಾದ್ರು ಅಟ್ಲೀಸ್ಟ್ ಒಂದು ಆಲ್ ದಿ ಬೆಸ್ಟ್ ಏನಾದ್ರು ಹಾಕ್ಸಿ ಅಂತ ನಾನು ಪ್ರಥಮ್ ಸರ್ ಕಾಲ್ ಮಾಡ್ಬಿಟ್ಟು ಕೇಳಿದೆ. ನಾನು ಟ್ರೈ ಮಾಡ್ತೀನಿ ಸರ್, ಹೇಳ್ತೀನಿ ಅಂತ ಹೇಳಿದೆ. ಇನ್ನ ಕಾಲ ಮಿಂಚಿಲ್ಲ. ಹೌದು, ಇನ್ನ 4 ದಿನ ಇದೆ, 3 ದಿನ ಇದೆ ಸರ್. ಈಗ ದರ್ಶನ್ ಸರ್ ಇವಾಗ ಇಂಡಸ್ಟ್ರಿ ಕಷ್ಟದಲ್ಲಿದೆ, ಸಿನಿಮಾ ರಿಲೀಸ್ ಆಗಲಿ, ಹುಡುಗರು ತೊಂದರೆ ಮಾಡೋದು ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಅಂದ್ರೆ ಅವ್ರ ಕಡೆಯಿಂದ ಬಂದಿರೋಂಥ ಆನ್ಸರ್. ಸೊ ಇದೇ ವಿಚಾರ ಮುಂಚೆ ಅವ್ರ ಗಮನಕ್ಕೆ ಯಾಕೆ ಬರಲಿಲ್ಲ ಅನ್ನೋದು, ಮತ್ತೆ ಅಥವಾ ಬಂದಿತ್ತಾ ಅಲ್ಲೂ ಕೂಡ ತಲುಪಿಸುವಂತ ವಿಚಾರ ಆಗಿರ್ಲಿಲ್ವಾ? ಅಂದ್ರೆ ಇಲ್ಲಿ ಯಾರೋ ಮೀಡಿಯೇಟ್ ಇದ್ರು ಅಂದ್ರಲ್ಲ, ಅದೇ ರೀತಿ ಅಲ್ಲಿ ತಲುಪಿಸುವಂತ ವಿಚಾರ ಆಗಿಲ್ವಾ? ಮೀಡಿಯೇಟ್ರು ಅಲ್ಲಿಗೆ ತಲುಪಿಸಿಲ್ಲ. ನಾನು ಅದೇ ಹೇಳಿದ್ನಲ್ಲ, ಎಲ್ಗೂ ತಲುಪಿಸಿಲ್ಲ. ಅವರು ಗಾಡಿಗೆ ಮಾತಾಡಿದ್ದ ಅಷ್ಟೇ. ಅಲ್ಲಿ ವಿಷಯ ಹೋಗಿತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ನನಗೆ, ಆಯ್ತಾ. ಆದರೆ ಸಿವಿಲ್ ಕೋರ್ಟಲ್ಲಿ ಅವರು ಸೈನ್ ಹಾಕ್ತಾರೆ ವಕಾಲತಿಗೆ. ಸೊ ಅದರಿಂದ ಗೊತ್ತಿರುತ್ತೆ ದರ್ಶನ್ ಸರ್ಗೆ ಅವಾಗ. ಆಮೇಲೆ ಎಲ್ಲದನ್ನು ಕೂಡ ದರ್ಶನ್ ಸರ್ ಗೊತ್ತಿದೆ. ಸಿವಿಲ್ ಕೋರ್ಟ್ ಕೇಸ್ ಹಾಕಿರೋದ್ರಿಂದ ಈ ಕೋರ್ಟ್ಗೆಲ್ಲ ಅವ್ರ ಕನ್ಸರ್ನಿಂದನೇ ಹಾಕಿರೋದು. ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸರ್. ನೀವು ಇದೆಲ್ಲ ಶುರುವಾಗಿತ್ತು ಈ ಪ್ರೋಮೋ ಬಿಟ್ಟಾದ್ಮೇಲೆ. ಸೊ ವಿಜಯಲಕ್ಷ್ಮಿ ಅವರ ಹತ್ರ ಒಂದು ಮಾತಾಡುವಾಗ ಅವ್ರೇನಾದ್ರು ಓರಲ್ ಆಗಿ ಹೇಳುತ್ತಾ ಪ್ರೋಮೋ ಬಗ್ಗೆ ಏನಾದ್ರು ಹಂಚಿಕೊಂಡ್ರೆ? ಇಲ್ಲ, ನಾನು ಹೇಳಿದ್ದಲ್ಲ ಅವಾಗಲೇ, ನಮ್ಮ ಪರ್ಸನಲ್ ಮ್ಯಾಟರ್ ಏನಾದ್ರು ಇದೆಯಾ ಅಂತ ಕೇಳಿದ್ರು. ಮೇಡಮ್, ಸಿನಿಮಾಗೆ ಸಂಬಂಧ ಇಲ್ಲ. ಸಿನಿಮಾ ನೋಡಿ, ನೀವು ಸಿನಿಮಾ ನೋಡಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಸುಮ್ಮನೆ ನಾನು ಇವಾಗ ಏನೇ ಹೇಳಿದ್ರು ಅದು ಸುಮ್ಮನೆ ಸುಳ್ಳಾಗೋಗ್ಬಿಡುತ್ತೆ. ಸಿನಿಮಾ ನೋಡಾದ್ಮೇಲೆ ಎಲ್ಲ ಗೊತ್ತಾಗೋದು ಅಂತ ಕೇಳಿದ್ರು. ಮತ್ತೆ ನಾನು ಇನ್ನೊಂದು ಹೇಳಿದೆ, ಮೇಡಮ್, ನಾವು ಬೆಳಗ್ಗೆ ಊಟನೇ ತಿನ್ನೋದು, ಬೇರೆ ಏನು ತಿನ್ನಲ್ಲ. ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ. ನಾವು ಒಂದೇ ಮನೇಲಿ ಇತ್ಕೊಂಡು ಮನೆಯವ್ರ ಬಗ್ಗೆನೇ ನಾವೆಲ್ಲ ಕೆಟ್ಟ ಮಾತಾಡೋಕ್ಕಾಗಲ್ಲ ಅಲ್ಲ. ಮೇಡಮ್, ಈಗ ನಿಮಗೆ ಪ್ರಶ್ನೆ ಆಕ್ಚುಲಿ ಒಂದೆರಡು ವಿಷಯ ಏನಲ್ಲ, ಬಟ್ ಕಾರಣಾಂತರಗಳಿಂದ ನನಗೆ ಒಂದು 2 ಪ್ರೆಸ್ ಮೀಟಿಗೆ ಬಂದಿಲ್ಲ. ಅದು ಬಿಟ್ಟು ಅವ್ರು ಮಾಡಿರೋದೆಲ್ಲ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಒಂದ್ಸಲಿ ನನಗೆ ಹೆಲ್ತ್ ಇಶ್ಯೂ ಇತ್ತು, ಆ್ಯಂಡ್ ಇನ್ನೊಂದ್ಸಲಿ ಶೂಟಿಂಗ್ ಇತ್ತು, ಔಟ್ಡೋರ್ ಶೂಟಿಂಗ್. ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ನಾನು ಟ್ರೈ ಮಾಡ್ತಾ ಇದ್ದೆ, ಬಟ್ ಔಟ್ಡೋರ್ ಇರೋದ್ರಿಂದ ಬರೋಕ್ಕಾಗಿದ್ದಿಲ್ಲ. ಈ ರೀತಿ ವಿವಾದ ಆಗಿರೋದನ್ನ ಹೇಗೆ ತಗೊಳ್ತಾ ಇದ್ದೀವಿ? ನೀವು ಅದರಲ್ಲಿ ಆ್ಯಕ್ಟ್ ಮಾಡಿರೋದು ಪಾಸಿಟಿವ್ ಆಗಿ ತಗೋತೀನಿ ಸರ್. ನಾನು ಸಿನಿಮಾ ಕತೆ ಒಪ್ಕೊಂಡಾಗ್ಲೂ, ಶೂಟಿಂಗ್ ಹೋಗುವಾಗ್ಲೂ ಅಷ್ಟೇ ನಾನು ಒಂದೇ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಭಯ ಪಡ್ದೇನೆ. ಬಿಕಾಸ್ ಬೇರೆ ಏನು ಮಾಡಿಲ್ಲ, ಸಿನಿಮಾ ಅಷ್ಟೇ ಮಾಡಿರೋದಲ್ವಾ. ನಾನು ಕಲಾವಿದಾಗಿ ಆ ಪಾತ್ರ ನನಗೆ ಸಿಕ್ಕಿದೆ, ಅದಕ್ಕೇನು ಜಸ್ಟಿಸ್ ಮಾಡಬೇಕು ಅದನ್ನಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಿದ್ದೆ. ಆ್ಯಂಡ್ ಇನ್ನು ಈಗ ಕೇಸ್ಗಳಾಗಲಿ ಅದಕ್ಕೆಲ್ಲ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ. ಅದೆಲ್ಲ ಕಂಪ್ಲೀಟ್ ಕ್ರೆಡಿಟ್ಸ್ ಡೈರೆಕ್ಟರ್ ಆಗಬೇಕು, ಪ್ರೊಡ್ಯೂಸರಿಗೆ ಹೋಗಬೇಕು. ನನ್ನ ಪಾತ್ರದ ನೇಮ್ ಬಂದು ಶೀಲಾ. ಒಂದು ಫ್ಯಾಷನ್ ಮಾಡೆಲ್ ಆಗಿರ್ತಾರೆ. ಬೋಲ್ಡ್ ಆ್ಯಂಡ್ ಸ್ಟ್ರಾಂಗ್ ಕ್ಯಾರೆಕ್ಟರ್. ಈಗ ನೈಜತೆಗೆ ಹತ್ರ ಆಗಿರುವಂಥ ಪಾತ್ರಗಳು, ಕಥೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿಮಗೆ ಏನು ಅನಿಸ್ತಿದೆ? ಈ ಥರ ಘಟನೆಗಳು, ಕ್ರೈಮ್ಗಳು, ಮರ್ಡರ್ಸ್ಗಳು ಎವ್ರಿಡೇ ಆಗುತ್ತೆ ದಿನ. ಹಂಗಂತ ನಾವೆಲ್ಲ ಪ್ರತಿಯೊಂದನ್ನು ನಾವು ಜೀವನಕ್ಕೆ ಅಥವಾ ಕೆಲವೊಂದು ಪಾತ್ರಕ್ಕೆ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ ಅಲ್ಲ. ಸೊ ಯಾವುದಕ್ಕೂ ನಾನು ಕಂಪೇರ್ ಮಾಡಲ್ಲ.
ಫ್ಯಾಷನ್ ಡಿಸೈನರ್ ಅಂತ ಹೇಳ್ತೀರಿ, ಆ ಥರದ ಘಟನೆ ಅಲ್ವಾ? ಇಲ್ಲ ಸರ್, ಹೌದು ಎಷ್ಟೊಂದು ಜನ ಇದ್ದಾರೆ. ಆಯ್ತು ಸರ್. ರಿಲೀಸ್ ಹತ್ರ ಬರ್ತಾ ಇದೆ, ಬಹಳ ಶಾರ್ಟ್. ಬಾಸ್ ಸಿನಿಮಾ ರೀಚ್ ಆಗಕ್ಕೆ ಕಾರಣ ಅಂದ್ರೆ ನೀವು ಕೂಡ ಅಷ್ಟೇ. ನೀವಿಲ್ಲ ಅಂದ್ರೆ ಏನಿಲ್ಲ ಸರ್. ಈಗ ನೀವು ಯಾವ ಶೋ ಆಗ್ತೀರಾ? ಏನು ಮಾಧ್ಯಮದವ್ರಿಗೆ ಅಂತ? ಒಂದಿನ ಮುಂಚೆ ಆಗ್ತೀವಿ. ಖಂಡಿತ ಆಗ್ತೀವಿ ಸರ್. ಫಸ್ಟ್ ನೀವೇ, ಫಸ್ಟ್ ಆಡಿಯನ್ಸ್ ನೀವೇ ಸರ್. ಹೀರೋಯಿನ್ ಖಂಡಿತ ಸರ್, ಸ್ವಾಗತ ಮಾಡ್ತೀವಿ. ಸಿನಿಮಾ ಮೇಕಿಂಗು ಫಸ್ಟ್ ಸಿನಿಮಾ ಅಲ್ಲ ಇದು, ಸೊ 5ನೇ ಸಿನಿಮಾ. ಒಂಚೂರು ಇದೇ ಈಸಿ ಅಂತ ಅನ್ಸ್ಬಿಡ್ತು ನನಗೆ. ಇವಾಗ ಎಲ್ಲರಿಗಿಂತ ಕಷ್ಟ ಅಂತ ಹೇಳಿದ್ರೆ ಮಾರ್ಕೆಟಿಂಗ್, ಜನಗಳನ್ನ ಅವ್ರಿಗೆ ಮುಟ್ಟಿಸಿ ಥಿಯೇಟರ್ ಕರ್ಕೊಂಡ್ಬರೋದೇ ದೊಡ್ಡ ಕಷ್ಟ. ಇವಾಗಿರೋ ಕಾಂಪಿಟೇಷನ್ ಅಲ್ಲಿ ಹೆಂಗ್ ರೀಚ್ ಮಾಡೋದು ಅನ್ನೋದೇ ಒಂದು ಕ್ವಶನ್ ಮಾರ್ಕ್. ಯಾವ ತರ ಪಬ್ಲಿಸಿಟಿ ಮಾಡೋದು, ಎಲ್ಲಿ ಪಬ್ಲಿಸಿಟಿ ಮಾಡೋದು. ಪ್ರತಿ ವರ್ಷನೂ ಒಂದೊಂದ್ ತರ ಬೇರೆ ಬೇರೆ ತರ ಆಗ್ತದೆ ಪಬ್ಲಿಸಿಟಿ ಇದು ಪ್ಯಾಟ್ರನ್. ನಾವು 2013 ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಕಂಪ್ಲೀಟ್ಲಿ ಇದಕ್ಕೂ ಇವಾಗಿರೋ ಪ್ಯಾಟರ್ನ್ಗೂ ಅವಾಗಿರೋ ಪ್ಯಾಟರ್ನ್ಗೂ ತುಂಬಾ ಡಿಫ್ರೆನ್ಸ್ ಇತ್ತು. ಅವಾಗ ನಾವು ಒಂದು 50 ಲಕ್ಷ ಇದ್ರೆ ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ ಮಾಡ್ಬೋದಾಗಿತ್ತು. ನಾನು ಎಷ್ಟೊಂದು ಸತಿ ವೆಂಕಟೇಶ್ ಸರ್ ಮನೆಗೆ ತಗೊಂಡೋಗ್ಬಿಟ್ಟು, ಅವಾಗ ನಾನು ಕಿರಣ್ ಫಸ್ಟ್ ಸಿನಿಮಾ, ಕಿರಣ್ ಪ್ರೊಡ್ಯೂಸರು, ಅವ್ರ ಮನೆಗೆ ದುಡ್ಡು ತೊಗೊಂಡೋಗಿ ಕೊಟ್ಬಿಟ್ಟು, ಸರ್ ಮಾಡಿ ಸರ್ ಪಬ್ಲಿಸಿಟಿ ಇಂದ ಕೊಟ್ಟಿದ್ವಿ, ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ. ಏನ್ ಸರ್ 35 ಲ್ಯಾಕ್ಸ್ಗೆ ಅನ್ಸುತ್ತೆ, 15 ಲ್ಯಾಕ್ಸ್ ಬೇರೆ ಇದಕ್ಕೆ ಎಲ್ಲ ಚಾನಲ್ಗೂ ಇದೆಲ್ಲ ಕೊಟ್ಬಿಟ್ಟು ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ. ಇವತ್ತು ಆ ಥರ ರೀಚ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಆನ್ಲೈನು ಅದು ಇದು ಎಲ್ಲ ಎಕ್ಸ್ಟ್ರಾರ್ಡಿನರಿ ಕಷ್ಟ ಇದೆ. ಇವಾಗ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಅಲ್ಲೇ ನಮ್ಮ ಸುತ್ತಲೇ ಸುತ್ತಾ ಇದೆ ಅಥವಾ ರೀಚ್ ಆಗ್ತಾ ಇದೆ ಇಲ್ವೋ ಅಂತಲೇ ನಮ್ಗೆ ಕ್ವಶನ್ ಆಗೋಗ್ಬಿಡುತ್ತೆ. ಇವಾಗಿನ ಕಾಲಘಟ್ಟದಲ್ಲಿ ಪಬ್ಲಿಸಿಟಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದಿರೋ ಹೀರೋಗಾಗಿರಲಿ ಪ್ರೊಡ್ಯೂಸರ್ಗಾಗಿರಲಿ ತುಂಬಾನೇ ಕಷ್ಟ ಆಗುತ್ತೆ. ಸಪೋರ್ಟ್ ಇರೋಲ್ಲ ಸರ್, ಅದನ್ನು ನೀವೇ ಸಪೋರ್ಟ್ ಅಷ್ಟೇ. ಇವಾಗ ನಾವೇನೇ ಲಿಮಿಟೆಡ್ ಥಿಯೇಟ್ರನ್ನ ಸೆಲೆಕ್ಷನ್ ಮಾಡ್ತಾ ಇದ್ದೇವೆ. ಇಲ್ಲಿ ಏನಾಗೋಗಿದೆ ಅಂದರೆ ಥಿಯೇಟ್ರು ತಾವು ಹೇಳ್ದಂಗೆ ಇಲ್ಲಿ ಕೆಲವರು ಬಾಸ್ ಸಿನಿಮಾ ಅಂದರೆ ಕೊಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಕೆಲವರು ಇಲ್ಲಪ್ಪ ನಾನು ತಮಿಳ್ ಸಿನಿಮಾ ಹಾಕ್ತೀನಿ ಅಂತಾರೆ. ಒಬ್ಬ ದೊಡ್ಡ ಪ್ರಖ್ಯಾತ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ನನ್ನ ಮುಂದೆ, ನಾವೇನು ಹಂಚಿಕೆ ಮಾಡೋಕ್ಕೆ ಯಾವುದೋ ಒಂದು ತಮಿಳ್ ಸಿನಿಮಾ ಹೆಸರು ಬೇಡ, ನೆಕ್ಸ್ಟ್ ವೀಕ್ ನಮ್ಮ ಜೊತೆ ಬರ್ತಾ ಇದೆ, ಅದಕ್ಕೆ ಸೆಟ್ ಮಾಡಿದ್ದೀವಿ ಅಂತ. ನಾನು ಇದನ್ನು ಇಶ್ಯೂ ಇದೆಯಲ್ಲಪ್ಪ, ಕಾವೇರಿ ಗಲಾಟೆ ಇಶ್ಯೂ ಎಲ್ಲ ಹೆಂಗೆ ಮಾಡ್ತೀವಿ ಅಂದರೆ, ಏನಿಲ್ಲ ಗುರು, ತಮಿಳ್ ಟೈಟ್ಲು ತೆಗಿತೀವಿ, ಇಂಗ್ಲೀಷಲ್ಲಿ ಹೊಡಿತೀವಿ ಅಷ್ಟೇ. ನೆನೆ ಹಂಗಂದ್ರು ನನಗೆ ಶಾಕು. ಅಪ್ಪ ನೀನು ನನ್ನ ಸಿನಿಮಾ ಕೊಡ್ಬೇಡ ಕಣಯ್ಯ, ಕಾವೇರಿ ಜಲ ಭಾಷೆ ಅದು. ನಾನು ಹೇಳಿದೆ ನೀನು ಆ ಕೆಲಸ ಮಾಡು, ಫಸ್ಟು ನಾನೇ ಬರ್ತೀನಿ ಅಂತ ಹೇಳಿದೆ ಅವನಿಗೆ. ದೊಡ್ಡ ಡಿಸ್ಟ್ರಿಬ್ಯೂಟ್ರು ಆ ಯಪ್ಪ ನಿರ್ಮಾಪಕನು ಕೂಡ ಬೇಡ ಸರ್, ಅದು ಯಾಕೆ ಅವ್ರು ಹಾಕ್ಲಿ, ಅದನ್ನ ನಾನೇ ಮಾಡ್ತೀನಿ. ಕೇಸ್ ಹಾಕಲ್ಲ, ನಾನು ಅವ್ರು ಮಾಡಿದ್ದನ್ನ ತೋರಿಸ್ತೀನಿ, ನಾನು ನಿಂತ್ಕೊಂಡು ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತೀನಿ ನಾನು. ಅಲ್ಲ, ಅವ್ರು ದೊಡ್ಡ ಸಿನಿಮಾ ಮಾಡಿದ್ದಾರೆ. ಈಗ ಡಿಸ್ಟ್ರಿಬ್ಯೂಟರ್ ಅವ್ರು ಹೋಲ್ಡಿಂಗ್ ಅಲ್ಲಿ ಒಂದು 30-40 ಥಿಯೇಟರ್ ಇದೆ. ಹೇಳ್ತೀನಿ ಬಿಡಿ ಸರ್, ಅದು ಅವ್ರು ಮಾಡಲಿ ಆ ಕೆಲಸನ. ಈಗ ಏನೆಲ್ಲ ಸಿನಿಮಾ, ಆ ತಮಿಳು ಸಿನಿಮಾಕ್ಕೆ ಆ ಯಪ್ಪ ತಮಿಳು ಟೈಟ್ಲೇ ಹಾಕೊಂಡು ಬಿಡಬೇಕು. ಅದು ಬಿಟ್ಬಿಡಿ ಕನ್ನಡ ಹಾಕ್ತೀನಿ, ಕನ್ನಡ ತುಂಬಾ ಆಯ್ತು ಸರ್. ಇಲ್ಲ ಅಂದ್ರೆ 80% ಅಲ್ಲ, ನಾನೇನಾದ್ರೂ ಲಾಯರ್ ಇಲ್ಲ ಅಂದಿದ್ರೆ ನಾನು ಕೊಟ್ರಲ್ಲ, ನನ್ನ ಫಿಲಮ್ ಚೇಂಬರ್ ಇಂದ ಸಸ್ಪೆಂಡ್ ಮಾಡೋಕ್ಕೆ ನೋಟಿಸ್ ಕೊಡಿಸಿದ್ರು. ಜೊತೆಗೆ ನನ್ನ ಬಾರ್ ಕೌನ್ಸಿಲ್ ಬರೀತೀನಿ ಅಂತ ಮಾಡಿದ್ರು. ನಂತರ ಇನ್ನೂ ಏನೇನೇನೋ ಮಾಡಿದ್ರು, ಯಾವುದಕ್ಕೂ ಜಗ್ಲಿಲ್ಲ, ಕೂಗಲಿಲ್ಲ. ಎಲ್ಲ ಪ್ಲೀಡಿಂಗ್ಸಲ್ಲೂ ಲವ ಇಸ್ ಎ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅಂತ ಹೇಳಿದ್ರು. ಎಲ್ಲಾದ್ರಲ್ಲೂ ನನ್ನ ಎದುರಿಸೋಕ್ಕೆ ಡೈರೆಕ್ಟ್ರಿ ಇಂಡೈರೆಕ್ಟ್ ಆಗಿ ಏನೋ ಮಾಡಿದ್ರು, ಎದುರೋ ಮಗ ನಾನಲ್ಲ. ಅದಂತೂ ಸತ್ಯ ಸರ್. ಏನು ಸರ್? ಅವ್ರು ಮಾತಾಡಿದೆಲ್ಲ ಚೇಂಬರ್ ಬಗ್ಗೆನೇ ಸರ್. ಅಲ್ಲ ಚೇಂಬರಲ್ಲಿ ಅಲ್ಲ, ನಮ್ಮದು ಬೇರೆ ಚೇಂಬರಲ್ಲಿ, ನಿರ್ಮಾಪಕರು ಬೇರೆ ಚೇಂಬರಲ್ಲಿ ಇರೋದು. ಈ ನಮ್ಮದು ಮೇನ್ ಚೇಂಬರಲ್ಲಿ ಇಲ್ಲ ಈ ಸಿನಿಮಾ ಅಂತ. ಇರ್ಬೋದು ಸರ್, ಅದು ನಾನು ಒಪ್ಕೊತೀನಿ. ನಿಜವಾಗ್ಲೂ ನಮಗೆ
ಈಗೇನಿದೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಏನಾದರೂ ಈ ಸಿನಿಮಾ ಇದ್ದಿದ್ರೆ ನಮ್ಗೆ ಆನೆ ಬಲ ಬಂದಿರೋರು ಸಪೋರ್ಟ್ ಮಾಡಿರೋರು ಎಲ್ಲರೂ. ನಂದು ಎಲ್ಲ ಸಿನಿಮಾನ ಅದೇ ಶಂಕರ್. ಆ ಫಾದರ್ ಹೆಸರಿತ್ತು. ಅಲ್ಲ, ವಿಷಯ ಏನಂತ ಹೇಳಿದ್ರೆ ನಮ್ಗೆ ಟೈಟಲ್ ಸಿಕ್ಕಿಲ್ಲ ಬಾಸ್ ಅಂತ. ಬಾಸ್ ಅಂತ ಟೈಟಲ್ ಸಿಗದೇ ಇರೋ ಕಾರಣಕ್ಕೋಸ್ಕರ ಆಚೆ ಮಾಡ್ಬೋದು. ನಾವು ಲೀಗಲ್ ಬ್ಯಾಟಲ್ ಗೆದ್ದಿರೋದು ವಿವೇಕ್ ಸುಬ್ಬಾರೆಡ್ಡಿ ಸರ್ ಮತ್ತು ನನ್ನ ಕೊಲೀಗ್ CP ಧನಂಜಯ ಅಂತ ಇದ್ದಾರೆ, ಅವರಿಂದ ಸರ್. ಅಲ್ಲ, ಈ ವಿಷಯ ಏನಂತ ಹೇಳಿದ್ರೆ ಅವ್ರು ಕೇಳಿದ ಕ್ವಶನ್ ಸರ್ ಅದೆಲ್ಲ. ಅವ್ರು ಕೇಳಿದ ಏನಂತ ಹೇಳಿದ್ರೆ, ಅವರು ಈ ಸಿನಿಮಾ ಮೇಕಿಂಗ್ ಅಲ್ಲಿ ಲವನಿಂದ ಏನಾದ್ರು ನಿಮ್ಗೆ ಹೆಲ್ಪ್ ಆಯ್ತಾ ಅಂತ. ಆ ಮೇಕಿಂಗ್ ಅಲ್ಲಿ 100% ಲೀಗಲ್ ಆಗಿ ಕರೆಕ್ಟ್ ಆಗಿ ಮಾಡಿದ್ದೀವಿ. ಎಸ್ ಹೌದೌದು, ಎಸ್ ಸರ್. ಬೆಂಗಳೂರಲ್ಲೇ ಓಡಾಡಿದ್ರು ಸರ್ ಕತೆ ಸ್ಕ್ರೀನ್ ಪ್ಲೇ ಆದ್ಮೇಲೆ ಸ್ಕ್ರೀನ್ ಪ್ಲೇ ಅಂತ ಬೆಂಗಳೂರಲ್ಲೇ ಓಡಾಡಿದ್ರು ಕತೆ ಶೂಟಿಂಗ್ ಮಾಡೋಕ್ಕೆ ಸರ್. ಬೆಂಗಳೂರು ನಾವು ಕಮಲಾನಗರ ಒಂದು ಮೂವಿ ಇದೆ, ಅಲ್ಲಿ ಮಾಡೋದು. ರಾಜಾಪುರ ಒಂದು ಅಲ್ಲ ದಾಸಪುರ ಒಂದು ಯಾರ್ಡಲ್ಲಿ ಮಾಡೋದು, ಲಾರಿ ಪಾರ್ಕಿಂಗ್ ಯಾರ್ಡಲ್ಲಿ ಮಾಡೋದು. ಜೊತೆಗೆ ಕೆಲವು ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಮಾಡೋದು. ಇನ್ನು ಅನೇಕ ಪ್ರೈವೇಟ್ ಎಲ್ಲ ಒಂದು ಸ್ವಲ್ಪ ನಾವು ಮಾಡಬೇಕಾದ್ರೆ ಸೀಕ್ರೆಟ್ ಆಗಿ ಮಾಡಬೇಕು ಅಂತ ಹೇಳಿ ಸೆಟ್ ಹಾಕ್ಕೊಂಡು ಎಲ್ಲೆಲ್ಲಿ ಮನೆಗಳಲ್ಲಿ ಎಲ್ಲೆಲ್ಲಿ ಇರುತ್ತೆ ಫ್ರೆಂಡ್ಸ್ಗಳ ಮನೆಗಳು ಕನ್ವೈನ್ಸ್ ಅವ್ರು ಕೊಡೋದಿಲ್ಲ, ನಾವು ಬಿಡೋದಿಲ್ಲ. ಪ್ಲೀಸ್ ಕೊಡಿ ಅಪ್ಪ, ನಮ್ಮ ಫ್ಯಾಮಿಲಿ ಮನೆ ಕಂಡ್ರೆ ಶೂಟಿಂಗ್ ಕೊಡಲ್ಲ ನಾವು ಅಂದ್ರೂ ಇಲ್ಲ, ಕೊಡಿ ಅಂತ ಹೇಳಿ ಮಾಡಿದ್ದೇವೆ. ಅಲ್ಲ, ಪಬ್ಬಲ್ಲೂ ಮಾಡಿದ್ವಿ ಸರ್, ಪಬ್ಬಲ್ಲೂ ಮಾಡಿದ್ದೇವೆ. ಅದು ಸರ್ ಇಲ್ಲ ಅದು ಮಾಮೂಲಿ ಸರ್, ಅದಿಲ್ಲ ರಾಜಕಾಲನೇ ಈಗ ಎಲ್ಲ ಆಗಿದೆಯಲ್ಲ. ನದಿ ಹತ್ರ ಮಾಡಿದ್ವಿ, ಬೆಂಗಳೂರು ನದಿ. ಅರ್ಧ ಕೇಳಿಸಿಲ್ಲ ಸರ್. ಕಂಟಿನ್ಯೂಷನ್ ಸಿನಿಮಾದಲ್ಲಿ ತೋರಿಸಿದ್ವಿ, ಅಂದ್ರೆ ಟು ಬಿ ಕಂಟಿನ್ಯೂಡ್ ಅಂತ. ಅದು ಕಂಟಿನ್ಯೂ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ದುಡ್ಡು ಬಂದ್ರೆ ಮಾಡ್ತಾರೆ ಸರ್, ಇಲ್ಲ ಅಂದ್ರೆ ಇಲ್ಲ ಸರ್, ಅಷ್ಟೇ ರಿಯಾಲಿಟಿ. ನೆಕ್ಸ್ಟು ಮೇಕೆದಾಟು ಅಲ್ಲ ಬಾ ಮೇಕೆದಾಟು ಎಲ್ಲಕ್ಕೂ ಉತ್ತರ ರಿಲೀಸ್ ಆಗ್ಬೇಕು ಸರ್. ಅಷ್ಟೇನೆ ಸರ್, ರಿಲೀಸ್ ಆಗುತ್ತೆ. ಈಗ ನಮ್ಮ ಆರ್ಟಿಸ್ಟ್ಗಳು ಬಂದಿದ್ದಾರೆ, ದಯವಿಟ್ಟು ಬನ್ನಿ ಸರ್, ಎಲ್ಲರೂ ಪ್ಲೀಸ್ ಬಂದಿದ್ದಾರೆ, ಎಲ್ಲ ಬನ್ನಿ. ಲಾಸ್ಟ್ ಪ್ರೆಸ್ ಮೀಟ್ ಬಿಫೋರ್ ರಿಲೀಸ್. ಲಾಸ್ಟ್ ಟೈಮ್ ರಿಲೀಸ್ ಆಗ್ತದೆ, ಎಲ್ಲ ಸಿನಿಮಾ ನೋಡಿ ಎಲ್ಲ ಸಿನಿಮಾ ನೋಡಿ. ಇದರಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂದರೆ, ಇದರಿಂದ ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಸ್, ಇನ್ನೂ ಒಂದಷ್ಟು ಪಾತ್ರಗಳು ಚಾನ್ಸಸ್ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಶಾಂತ್ ಅಂತ. ಇದರಲ್ಲಿ ನನ್ನ ಪಾತ್ರ ತುಂಬ ಚೆನ್ನಾಗಿದೆ, ಇಬ್ಬರು ಪಾತ್ರಗಳು ತುಂಬ ಅಷ್ಟೇ ಚೆನ್ನಾಗಿದೆ. ಸೊ 7ನೇ ತಾರೀಕು ಸಿನಿಮಾ ನೋಡಿ, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೆಂಗೆ ಬಂದಿದೆ ಅಂತ. ಒಂದು ಹೇಳೋದು ನಮ್ಮ ಡೈರೆಕ್ಟರ್ಸ್ ಇರುತ್ತೆ, ಆಗೋದೆಲ್ಲ ಒಳ್ಳೆಯದೇ ಅಷ್ಟೇ. ಥ್ಯಾಂಕ್ ಯು. ನಾನು ಡಾಕ್ಟರ್ ಪ್ರಮೋದ್ ಅಂತೇಳಿ ಹುಬ್ಳಿಯಿಂದ ಬಂದಿದ್ದೀನಿ. ಇದರಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಆನಂದ್ ಅಂತ ಹೇಳಿ. ಸೊ ಫಸ್ಟ್ ದರ್ಶನ್ ಸರ್ ಮೂವಿ ಎಕ್ಸೆಪ್ಟ್ ಮಾಡಿದ್ದಕ್ಕೆ ಸಲ್ಯೂಟ್. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಸ್ ಫ್ಯಾಮಿಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಒಂದು ನಿಮಿಷ. ವೆಂಕಟೇಶ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಲಾಸ್ಟ್ ಟೈಮು ಹೇಳಿದ್ದೆ, ಈ ಟೈಮು ಹೇಳ್ತಾ ಇದ್ದೀನಿ. ನಾನು ಹೈಯೆಸ್ಟ್ ಟಾರ್ಚರ್ ಕೊಟ್ಟಿರೋದು ಸಿನಿಮಾದಲ್ಲಿ ಅಂತ ಹೇಳಿದ್ರೆ, ನಮ್ಮ ಆರ್ಟಿಸ್ಟ್ಗಳಿಗೆ ಯಾರೋ ಕೊಟ್ಟಿಲ್ಲ, ವೆಂಕಟೇಶ್ ಅವರಿಗೆ ಕೊಟ್ಟಿದ್ದೀನಿ ಸರಿಯಾಗಿ ಟಾರ್ಚರ್ ಈ ಸತಿ ಈ ಸಿನಿಮಾದಲ್ಲಿ. ನಾನು ಎಲ್ಲ ಸಿನಿಮಾನು ಅವ್ರ ಜೊತೆನೇ ಮಾಡಿರೋದು. ನಾನು 5 ಸಿನಿಮಾ ಮಾಡಿದೆ, 5 ಸಿನಿಮಾ ಇಲ್ಲ, ನಾನು ಅವ್ರ ಹತ್ರ ಮಾತಾಡಿದೆ. ಅವ್ರು ಆಕ್ಚುಲಿ ಟ್ರೈ ಮಾಡಿದ್ರು, ನಂಬರ್ ಹೋಗಿಲ್ಲ, ಅವ್ರದ್ದು ಬ್ಲಾಕ್ ಆಗಿತ್ತು. ಟಾರ್ಚರ್ ಕೊಟ್ಟಿದ್ದೀವಿ, 2 kg ಸಣ್ಣ ಒಳ್ಳೆ ಮನುಷ್ಯ ಇದ್ದಾರೆ. ಅದ ಈಗ ಫಸ್ಟು ತನುಷ್ ವ್ಯಕ್ತಿಯಾಗಿ ಒಳ್ಳೆ ಮನುಷ್ಯ. ನೀವೆಲ್ಲ ನೋಡಿದ್ರಿ, ಧರ್ಮಸ್ಥಳಕ್ಕೆ ಫಸ್ಟೇ ಕರ್ಕೊಂಡು ಹೋಗಿದ್ವಿ ನಿಮ್ಮನ್ನೆಲ್ಲ ಅದೇ ಶೂಟಿಂಗಿಗೆ. ನೀವು ಎಲ್ಲ ಬಂದು ಸಾಕ್ಷಿಯಾಗಿದ್ದೆ. ಎಲ್ಲ ಸಿನಿಮಾಗೂ ಪಾಪ ಅವರು ಮಾಧ್ಯಮದವ್ರ ಜೊತೆಗೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದಾರೆ.
ಅದೊಂದು ಪ್ಲಸ್. ನಾನು ಯಾಕೆ ಅವ್ರ ಜೊತೆಗೆ ನಾನು ಅವ್ರ ಜೊತೆ ಮೂಮೆಂಟ್ ತೊಗೊಂಡೆ ಅಂತಂದರೆ, ಅವರು ಹೇಳಿದ್ರೆ ನಡ್ಕೋತಾರೆ, ಒಳ್ಳೆ ವ್ಯಕ್ತಿ ಇದ್ದಾರೆ, ಅರ್ಥ ಆಗುತ್ತೆ ಏನು ಅಂತ ಅಂದ್ಬಿಟ್ಟು. ಅವೆಲ್ಲ ಅರ್ಥ ಆಗಿದ್ದಕ್ಕೆ ಇವತ್ತೆಲ್ಲ ಕೇಸ್ ಗೆದ್ಕೊಂಡ್ಬಂದಿದ್ದಾರೆ, ಜೊತೆಗೆ ಲಾಭ ಸಿಕ್ಕಿದ್ದಾರೆ. ಹಾಗಾಗಿ ಅವರು ಫೈನಾನ್ಸ್ ನಾನು ಕೊಡ್ಸಿ ಏನಂತಂದ್ರು ಅವೆಲ್ಲ ಏನೂ ಇಲ್ಲ ಪಾಪ, ಆಯಿತಾ. ಪಾಪ ಯಾವುದೇ ಕಾರಣಕ್ಕೂ ಕೂಡ ನನಗೆ ಯಾವತ್ತೂ ₹1 ಕೂಡ ಕಮ್ಮಿನೂ ಮಾಡಿಲ್ಲ. ನನಗೆ ಯಾವತ್ತೂ ಆಟನೂ ಆಡೋದೇ ದುಡ್ಡು ಕೊಟ್ಟಿದ್ದಾರೆ. ಏನು ನನ್ನ ಹತ್ರ ಕೆಲಸ ಮಾಡಿಸ್ಕೊಟ್ರು ಅದಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ನ್ಯಾಯಾಲಯದಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ಪಿಕ್ಚರ್ ಚೆನ್ನಾಗಾಗಲಿ. ನಮ್ಮ ಜಗದೀಶ್ ಅವ್ರು ಕೇಳೋದು ನೆಕ್ಸ್ಟ್ ಇಯರ್ ಶುರು ಮಾಡಿದ್ರು ಅಂತೇಳಿ, ದುಡ್ಡು ಬಂದು ಈಗ ಶುರು ಮಾಡ್ತೀವಿ ಅಂತೇಳಿ ಈ ವರ್ಷನೇ. ಅವರೇ ದೊಡ್ಡ ಫೈನಾನ್ಷಿಯಲ್. ಧನುಷ್ ಅವರೇ ಭಿಕ್ಷೆ ಹಾಕಿದ್ದಾರೆ, ಏನು ತೊಂದರೆ ಇಲ್ಲ. ಎನಿವೆ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಕೇಳ್ಕೊತೀನಿ ಬಾಸ್ ನನಗೆ. ಥ್ಯಾಂಕ್ ಯು. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದು ತುಂಬ ಸಂತೋಷ. ಥ್ಯಾಂಕ್ ಯು. ನಮ್ಮ DOP ಶರತ್ ಅಂತ, ಒಂದು DOP ಆಗಿ ಕೆಲಸ ಮಾಡೋದು ಸಿನಿಮಾದಲ್ಲಿ ಎಷ್ಟು ಕಷ್ಟ ಅಂತ ಶರತ್ ನೋಡಿ ನಾನು ಅನ್ಕೊಂಡಿದ್ದೆ. ಯಾಕೆಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ 18 hours 20 hours ಎಲ್ಲ ಶೂಟ್ ಮಾಡಿದ್ವಿ. ಇದಕ್ಕೆ ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ 18 hours ಶೂಟಿಂಗ್ ಇರ್ತಾ ಇತ್ತು. ಆಲ್ಮೋಸ್ಟ್ ನಾವು ಶೂಟ್ ಮಾಡಿದ ದಿನ ಎಲ್ಲ 18 hours ಅಂತೂ ಶೂಟಿಂಗ್ ಇದ್ದೇ ಇರ್ತಾ ಇತ್ತು. ಒಂದಿನ ಮಾತ್ರ 24 hours ಮಾಡಿದ್ವಿ. ಅದರಲ್ಲಿ ಆ 24 hours ಕೆಲಸ ಮಾಡ್ತಾ ಇರ್ಬೇಕಾದ್ರೂ ಶರತ್ ಅದೇ ಎನರ್ಜಿಯಿಂದ, ಅದೇ ಉತ್ಸಾಹದಿಂದ, ಎನರ್ಜಿ ಉತ್ಸಾಹ ಎರಡು ಒಂದೇ ಅಲ್ವಾ ಕರೆಕ್ಟ್ ಇಂಗ್ಲಿಷ್ ಅಷ್ಟೇ, ಅದೇ ಆ ಸ್ಪಿರಿಟ್ ಅಂತ ಇರುತ್ತಲ್ಲ, ಅದು ಲಾಸ್ಟ್ ಮೂಮೆಂಟ್ ಅವರು ಕಳ್ಕೊಂಡು ನಮಗೆ ಇನ್ನೂ ಒಂದಿನ ಕಂಟಿನ್ಯೂ ಮಾಡಿದ್ರು ಮಾಡೋ ಥರ ವ್ಯಕ್ತಿ ನನಗೆ ಒಬ್ಬ ತುಂಬಾ ಕ್ಲೋಸೆಸ್ಟ್ ಪರ್ಸನ್ ಇಂದ DOP ಇಷ್ಟು ಸಿನಿಮಾದಲ್ಲಿ ವರ್ಕ್ ಮಾಡಿದ್ರಲ್ಲ, ಅದರಲ್ಲಿ ನನಗೆ ತುಂಬಾ ಕ್ಲೋಸ್ ಆಗಿದ್ದ ವ್ಯಕ್ತಿ ಅಂತ ಹೇಳಿದ್ರೆ ಶರತ್. ತುಂಬಾ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ವರ್ಕು. ಶರತ್ ನಮ್ಮ DOP ಶರತ್ ಬಗ್ಗೆ ಇನ್ನ ಮಾತಾಡಬೇಕು. ಅವರು ವಿಲಿಯಂ ಡೇವಿಡ್ ಏನಿದ್ದಾರೆ ಅವ್ರ ಶಿಷ್ಯ. ಫಸ್ಟ್ ಆ್ಯಕ್ಚುಲಿ ವಿಲಿಯಂ ಡೇವಿಡ್ ಏನೇ ಈ ಸಿನಿಮಾಕ್ಕೆ ಆಯ್ಕೆ ಆಗಿದ್ದು. ಈ ಮಾಡಿದ್ರು ಒಂದು 2-3 ದಿನ, ಏನು ಕಾಂಟ್ರವರ್ಸಿ ಸ್ಟಾರ್ಟ್ ಆಯಿತು, ನಿಧಾನಕ್ಕೆ ಹೋಗೋಕ್ಕಾದ್ರು. ಬೇಡ ಸರ್ ಇಲ್ಲ ರಿಯಲ್ ಫ್ಯಾಕ್ಟ್. ಅವ್ರಿಗೆ ಎದುರು ಕಾಂಟ್ರವರ್ಸಿಗೆ ಎದುರುಕೊಂಡ್ರೆ ಪಾಪ ಹೋಗಿದ್ದು. ನಾನೊಂದನ್ನು ಬೇಡ ಅಂದೆ, ವಿಲಿಯಂ ಬೇಡ ಬಿಡು, ಬೇರೆ ಮಾಡ್ಕೊಳ್ತೀನಿ ಅಂತ ಇನ್ನೊಬ್ಬ ಸ್ನೇಹಿತನ ಹಾಕ್ಕೊಂಡೆ. ಅವನು ಯಾಕೆ ಹಿಂಗೆ ಹೊಡೆದ. ಫಸ್ಟ್ನೇ ದಿನನೇ ಬಂದಾಗ ಆ ಮೋರಿ ಪಕ್ಕ ಕ್ಯಾಮ್ರಾ ಇಟ್ಟಿದ್ದಂಗೆ ಮಚಾ ನಾನು ಜೀವನನೂ ಹಾಳು ಮಾಡ್ತಾರ ಅವ್ನು ಇದೇ ಓಪನ್ ಆಗೇ ಇದ್ದ. ಆಮೇಲೆ ಪಕ್ಕ ಇವನಿಂದ ಏನೋ ಶರತ್ ಮಾಡ್ತೇನಮ್ಮ ಅಂದೆ. ಸರ್ ಮಾಡ್ತೀನಿ ಸರ್ ಅಂದ. ಆಮೇಲೆ ವಿಲಿಯಂ ಸರ್ ಒಂದು ಮಾತು ಕೇಳಿದ್ದೆ, ಹೇಳ್ತಿದ್ದಂಗೆ ವಿಲಿಯಂ ಹಿಂಗೆ ಆಯ್ತಿದ್ರು ಏನು ಅಂದೆ. ಸರ್ ಅವ್ನು ಮಾಡ್ತೀನಿ ಅಂದರೆ ನಾವು ಮಾಡಿ ಸರ್ ಅಂತ. ಹಾಗಾಗಿ ಶರತ್ ಮಾಡೋದು ತುಂಬ ಅದ್ಭುತವಾದ ಕೆಲಸಕಾರ. ಅವನಿಗೆ ಕುಂತ್ಕೊಳ್ಳೋಕೆ ಸ್ಟೂಲ್ ಕೊಟ್ಟಿಲ್ಲ, ಆ ಥರ ಫಾಸ್ಟಲ್ಲಿ ವರ್ಕ್ ಮಾಡಿದ್ದಾನೆ. ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ನಮ್ಮ ಕಾಟ ಎಲ್ಲ ಸಹಿಸ್ಕೊಂಡು ಮಾಡಿದ್ದಾನೆ. ಬಟ್ ಇಲ್ಲಿರೋರ್ಗೆ ಎಲ್ಲರಿಗೂ ನಾವು ಹೇಳಬೇಕು ಅಂದರೆ, ಇಂಥ ಆರ್ಟಿಸ್ಟ್ಗಳು ಒಬ್ರು ಕೂಡ ಕಿರ್ಕೊಟ್ಟಿಲ್ಲ. ಕೆಲವು ಸಲ ಅವ್ರಿಗೆ ಬೇಸಿಕ್ ನೀಡ್ಸ್ ಕೊಟ್ಟಿಲ್ಲ. ನಾನು ಅವ್ರು ನೀರು ಕುಡಿಯೋಕೆ ಬಂದ್ರೆ ಬಾಪ ಹೊರಟೋಗ್ತಾರೆ. ಒಂದು ಸೆಟ್ಟಲ್ಲಿ 20-25 ಜನ ಇದ್ದೀವಿ ಒಂದೊಂದು ಶಾರ್ಟ್ಸಲ್ಲಿ. ಅಂಥ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ಸಹಕರಿಸಿ ಮಾಡಿದ್ದಾರೆ. ಪಾಪ ಮೋನಿಕನೂ ಕೂಡ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಸಾರಿ ಅವ್ರದ್ದು ಹೊಂದಿದಾಗ ಅಸೋಸಿಯೇಟ್ ಕಂಡಿದ್ದಾರೆ. ನಮ್ಮ ಸಿನಿಮಾ ಮಾಡ್ಬೇಕಾದ್ರೆ ಮೋನಿಕಾ ಅಂತ ಇದ್ದರು. ಎಲ್ಲರೂ ಕೂಡ ಪಾಯ ಚೆಂಗಪ್ಪನು ಎಲ್ಲ ಪ್ರತಿಯೊಬ್ಬರು ಕಲಾವಿದರು ಕೂಡ ಅದ್ಭುತವಾಗಿ ಸಹಕಾರ ಮಾಡಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಗೇನಾದರೂ ನೋವಾಗಿರೋದ್ರಿಂದ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಶರತ್ ಮಾತಾಡಿ. ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟಿಲ್ಲ, ಒಳ್ಳೆ ಸಿನಿಮಾ ನೋಡಿ ಮುಗಿಸಿ ಅಂತ ಹೇಳ್ತಾರೆ. ಸರ್ ಈಗ ಬೈಕ್ ಇಟ್ಕೊಂಡ್ರಲ್ಲ ಅವ್ರೇನು ಪಾತ್ರ ಮಾಡೋದು? ನೀವೇ ನಾನು ಸ್ವಲ್ಪ ಪುಟ್ಟ ಪಾತ್ರ ಮಾಡಿದ್ದೆ, ಮನೆ ಕೆಲಸದ ಆಳು. ಮಂಜುನೇ ಮಾತಾಡ